ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಿತ್. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಗಟೀಸ್ ಸ್ಪೆಷಲ್ ರೆಸಿಪಿ ನಮ್ಮ ದೇಶಕ್ಕಾಗಿ ಮಾಡಿದಂತಹ ಯೋಧರಿಗೆ ಹಾಗೆ ನಮ್ಮ ದೇಶವನ್ನು ಕಾಯ್ತಿರುವಂತಹ ಯೋಧರಿಗೆ ಅರ್ಪಿಸೋಣ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಶಾಹಿ ತುಕಡ ಮಾಡಲಿಕ್ಕೆ ಒಂದು ಕಡಾಯಿನಲ್ಲಿ 1 ಬೌಲ್ನಷ್ಟು ಹಾಲು, 1 ಬೌಲ್ನಷ್ಟು ಸಕ್ಕರೆ ಆ್ಯಡ್ ಮಾಡಿಕೊಂಡು ಮಿಲ್ಕ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇದು ಮೊಘಲರ ಸ್ವೀಟು, ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ಇಲ್ಲಿ ಬ್ರೆಡ್ ಪೀಸಸ್ ತೊಗೊಂಡಿದ್ದೀನಿ. ಬ್ರೆಡ್ ಪೀಸಸ್ದು ಸೈಡೆಲ್ಲ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡಿಕೊಂಡು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಬ್ರೆಡ್ ಪೀಸಸ್ನ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಹೆಲ್ತ್ ಕಾನ್ಷಿಯಸ್ ಆಗಿರೋರು ಈ ರೀತಿ ಸ್ವಲ್ಪ ತುಪ್ಪನ ಬಳಸ್ಕೊಂಡು ಲೈಟಾಗೆ ಬ್ರೆಡ್ನ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಕ್ರಿಸ್ಪ್ನೆಸ್ ಬರೋ ತನಕ ಫ್ರೈ ಮಾಡಿ ಬ್ರೆಡ್ಡನ್ನು. ನೋಡಿ, ಇಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ತುಪ್ಪ ಕಾಯ್ದ ನಂತರ ನಾವೇನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿರೋಂಥ ಬ್ರೆಡ್ ಪೀಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎರಡು ಕಡೆಯೂ ಚೆನ್ನಾಗಿ ಕ್ರಿಸ್ಪ್ನೆಸ್ ಬರಲಿ. ಆಗಲೇ ಈ ಒಂದು ಸ್ವೀಟ್ ರೆಸಿಪಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬ್ರೆಡ್ನ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಕ್ರಿಸ್ಪಾಗಿದೆ ಬ್ರೆಡ್ಡು. ನಾವೇನು ಹಾಲು ಮತ್ತು ಶುಗರ್ನ ಬಾಯ್ಲ್ ಮಾಡಲಿಕ್ಕೆ ಇಟ್ಕೊಂಡಿದ್ವಲ್ಲ, ಈ ರೀತಿ ಬಾಯ್ಲ್ ಆದರೆ ಸಾಕು. ಆ ಬಾಯ್ಲಿಂಗ್ ಮಿಕ್ಸ್ಚರ್ಗೆ ನಾವು ಬ್ರೆಡ್ ಫ್ರೈ ಮಾಡಿರೋದನ್ನು ಡಿಪ್ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಡಿಪ್ ಮಾಡಿ ನಮ್ಮ ಸರ್ವಿಂಗ್ ಡಿಶ್ಗೆ ಹಾಕೊಂಬಿಡೋಣ. ತುಂಬ ಹೊತ್ತು ಆ ಹಾಲಿನ ಮಿಕ್ಸ್ಚರಲ್ಲೇ ಬಿಡ್ಲಿಕ್ಕೆ ಹೋಗಬೇಡಿ. ತುಂಬ ಮೆತ್ತಗೆ ಆಗೋಗ್ಬಿಡುತ್ತೆ ಸ್ವೀಟು, ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ನಮ್ಮ ಬ್ರೆಡ್ ಪೀಸಸ್ ರೆಡಿಯಾಗಿದೆ. ನೋಡಿ, ನಾನೇನು ಹಾಲಿನಲ್ಲಿ ಡಿಪ್ ಮಾಡಿದ್ನಲ್ಲ ಬ್ರೆಡನ್ನು, ಅದೇ ಮಿಕ್ಸ್ಚರ್ಗಲ್ಲಿ ನಾವು ಇನ್ಸ್ಟೆಂಟ್ ರಬ್ರಿ ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ. ಅದೇ ಮಿಕ್ಸ್ಚರ್ಗೆ ಒಂದು ಅರ್ಧ ಕಪ್ನಷ್ಟು ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 150 ml ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಆಗುವಂತಹ ರಬ್ರಿ ಇದು. ನಿಮಗೇನು ತುಂಬ ದೊಡ್ಡ ಪ್ರೊಸೀಜರ್ ಏನು ಹಿಡಿಯೋದಿಲ್ಲ, ತುಂಬ ಬಾಯ್ಲ್ ಮಾಡಬೇಕು ಹಾಗೆ ಹೀಗೆ ಎಲ್ಲ. ನಾನಿಲ್ಲಿ ಬ್ರೆಡ್ನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ, ಆ ಥಿಕ್ನೆಸ್ ಬರುತ್ತೆ ನಿಮಗೆ, ಆ ರಬ್ರಿದು ಥಿಕ್ನೆಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ಕನ್ಸಿಸ್ಟೆನ್ಸಿ. ಆ ಬ್ರೆಡ್ ಮೇಲೆ ಹಾಕೋತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನಾನು ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಕೇಸರಿ. ನಿಮ್ಗೇನಾದರೂ ತುಂಬ ಗಟ್ಟಿ ಆಯಿತು ಆ ಒಂದು ರಬ್ರಿ ಮಿಕ್ಸ್ಚರ್ ಅಂದರೆ ನೀವು ಇನ್ನು ಸ್ವಲ್ಪ ಹಾಲನ್ನ ಬಳಸ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಇಲ್ಲಿಗೆ ನಮ್ಮ ರಬ್ರಿ ರೆಡಿಯಾಗಿದೆ. ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ. ತುಂಬಾ ಅದ್ಭುತವಾಗಿರುತ್ತೆ ಈ ಒಂದು ಶಾಹಿ ತುಕಡ. ಮನೆಯಲ್ಲಿ ಮಾಮೂಲಿ ಪಾಯಸ ಅದು ಇದು ಮಾಡ್ತಾ ಇರ್ತೀರ, ಕಾಮನ್ ಆಗಿರೋಂಥ ಸ್ವೀಟು. ಈ ಒಂದು ಸ್ವೀಟ್ನ ಟ್ರೈ ಮಾಡಿ ಇಂಡಿಪೆಂಡೆನ್ಸ್ ಡೇ ದಿನ, ಚೆನ್ನಾಗಿರುತ್ತೆ. ನೋಡಿ, ಬ್ರೆಡ್ನ ಪ್ಲೇಸ್ ಮಾಡಿದ್ದೀನಿ. ಅದ್ರ ಮೇಲೆ ನಾವು ಇನ್ಸ್ಟೆಂಟ್ ರಬ್ರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಚಾಪ್ಡ್ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಹಾಗೆ ನಮ್ಮ ರೋಸ್ ಪೆಟಲ್ಸ್ ಹಾಕ್ಕೊಂಡ್ಬಿಟ್ರೆ ನಮ್ಮ ಶಾಹಿ ತುಕಡ ರೆಡಿ. ತುಂಬಾ ಅದ್ಭುತವಾಗಿ ಬಂದಿದೆ ಇವತ್ತು ಸ್ವೀಟ್ ರೆಸಿಪಿ. ಸ್ವಾತಂತ್ರ್ಯ ದಿನದಂದು ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಈ ಸ್ವೀಟ್ನೊಂದಿಗೆ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ, ನಮ್ಮ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ. ನಮಸ್ತೆ.